ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನ ತೊಗರಿ ಬೆಳೆಗಾರರ ಸಂಘದ ಹೋರಾಟದಿಂದಾಗಿ 3850 ರೈತರಿಗೆ 3,52,87,000 ರು ಮಧ್ಯಂತರ ಪರಿಹಾರ ಬಿಡುಗಡೆಗೆ ಗ್ರೀನ್ ಸಿಕ್ಕಿದ್ದು, ನಿಮ್ಮ ಶ್ರಮದಿಂದ ಬಯಲು ಸೀಮೆ ರೈತರಿಗೆ ವರದಾನವಾಗಲಿದೆ ಎಂದು ತಾಲೂಕು ತೊಗರಿ ಬೆಳೆಗಾರರ ಸಂಘದಿಂದ ಸ್ಥಳೀಯ ಶಾಸಕರು ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರಿಗೆ ಸನ್ಮಾನಿಸಿ ಮಾತನಾಡಿದ್ದಾರೆ. ನಗರದ ಶಾಸಕ ಭವನದಲ್ಲಿ ತೊಗರಿ ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಅಭಿನಂದಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಡಾ ಸಿ ಶಿವಲಿಂಗಪ್ಪ, ಬಯಲು ಸೀಮೆಯಲ್ಲಿ ಶೇಂಗಾ, ತೊಗರಿ ಅಧಿಕವಾಗಿ ಬಿತ್ತನೆ ಮಾಡಲಾಗುತ್ತದೆ. ಸಕಾಲಕ್ಕೆ ಮಳೆಯಾಗದೆ ಪ್ರತಿ ವರ್ಷ ನಿರೀಕ್ಷಿತ ಬೆಳೆ ರೈತರಿಗೆ ಸಿಗುತ್ತಿಲ್ಲ. ಬೆಳೆ ವಿಮೆ ಕಟ್ಟಿಸಿಕೊಳ್ಳುವ ಕಂಪನಿಗಳು ರೈತರಿಗೆ ಮೋಸ ಮಾಡಲು ನಿಂತಿವೆ. ಪ್ರಸಕ್ತ ವರ್ಷದ ಇಳುವರಿಯನ್ನ ಹಿಂದಿನ 5 ವರ್ಷಗಳ ಸರಾಸರಿಗೆ ತಾಳೆ ಮಾಡಿದರೆ ರೈತರಿಗೆ ಅನ್ಯಾಯವಾಗುತ್ತದೆ ಮತ್ತು ಕೃಷಿ ಸಚಿವರಿಗೆ ದೂರು ಸಲ್ಲಿಸಿ ಹೋರಾಟ ಮಾಡಲಾಗಿದೆ. ಆದ್ದರಿಂದ ನಿಮ್ಮ ಹಂತದಲ್ಲಿ ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಯಲು ಸೀಮೆಯ ರೈತರಿಗೆ ಸಹಾಯಹಸ್ತವಾಗಬೇಕು ಎಂದಿದ್ದಾರೆ. ಇದೇ ಮೊದಲ ಬಾರಿಗೆ ವಿಮಾ ಕಂಪನಿಯಿಂದ ಮಧ್ಯಂತರ ವಿಮೆ ಹಣ ಬಿಡುಗಡೆ ಆಗಿದೆ ಎಂದು ಹೇಳಿದ್ದಾರೆ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಬಿ ಮಂಜುನಾಥ್ ಮಾತನಾಡಿ, ರೈತರ ಬೆಳೆ ನಷ್ಟಕ್ಕೆ ವಿಮೆ ಬಿಡುಗಡೆ ಸಾಕಷ್ಟು ನಿಯಮ ನಿಬಂಧನೆಗಳಿರುತ್ತವೆ. ಬಿತ್ತನೆ ಪೂರ್ವದಲ್ಲಿ ಮಳೆ ಕೊರತೆಯಿಂದಾಗಿ 75% ಬಿತ್ತನೆ ಆಗಿತ್ತು. ಆದರೂ ಶಾಸಕರ ಪ್ರಯತ್ನದಿಂದ ಮಧ್ಯಂತರ ಪರಿಹಾರ ರೈತರಿಗೆ ಸಿಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಎಲ್ಐಸಿ ತಿಪ್ಪೇಸ್ವಾಮಿ, ಡಾ ಆರ್ಎ ದಯಾನಂದಮೂರ್ತಿ, ಪ್ರೊಫೆಸರ್ ಶಿವಲಿಂಗಪ್ಪ, ಪ್ರಕಾಶ್, ಭರತ್ ರೆಡ್ಡಿ, ಸಿದ್ದೇಶ್ವರ ರೆಡ್ಡಿ, ಸಂದೀಪ್, ಶರಣಪ್ಪ ಇತರರು ಹಾಜರಿದ್ದರು. ಅದು ಬೆಂಕಿ ರೋಗಕ್ಕೆ ತುತ್ತಾಯಿತು, ಮಳೆಯೂ ಕೂಡ ಅಭಾವ ಆಯಿತು. ಕೊನೆಗೆ ಎಷ್ಟು ವಿಚಿತ್ರ ಒಂದು ರೀತಿಯಲ್ಲಿ ಬಿಕ್ಕಟ್ಟಾಯಿತು ಅಂತ ಹೇಳಿದ್ರೆ, ಶೇಂಗಾ ಬೆಳೆ ಅನ್ನುವಂತಹದ್ದು ಒಂದು 10 ನಯ ಬಯಸದಷ್ಟು ಕೂಡ ವಾಪಸ್ ಬರ್ತಕ್ಕಂತಹ ರೀತಿಯ ಒಂದು ಪರಿಸ್ಥಿತಿ ಸಂಕಷ್ಟ ಬಂತು. ಅಂತಹ ಸಂದರ್ಭದಲ್ಲಿ ಮತ್ತು ತೊಗರಿ ಬೆಳೆಗೂ ಕೂಡ ಒಂದು ರೀತಿಯಲ್ಲಿ ಇಳುವರಿ ಕುಂಠಿತ ಆಗ್ತಕ್ಕಂಥ ಮಳೆ ಕೊರತೆ ಆಯಿತು. ಹಾಗಾಗಿ ಆಗಸ್ಟ್ ಕೊನೆಯ ವಾರ ಮತ್ತು ಸೆಪ್ಟೆಂಬರ್ 4 ವಾರ ಮತ್ತು ಅಕ್ಟೋಬರ್ ಮೊದಲ ವಾರದಲ್ಲಿ 6 ವಾರಗಳ ಸತತ ಒಂದು ರೀತಿಯಲ್ಲಿ ಮಳೆಯ ಕೊರತೆಯಿಂದ ಒಂದು ರೀತಿಯಲ್ಲಿ ಬೆಳೆಗಳ ಮೇಲೆ ಬಹಳ ರೀತಿಯ ದುಷ್ಪರಿಣಾಮ ಅನ್ನುವಂಥದ್ದು ಗಣನೀಯವಾಗಿ ಗಮನಾರ್ಹವಾಗಿ ಆಯಿತು. ಆ ಸಂದರ್ಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ಮತ್ತು ಒಂದು ರೀತಿಯಲ್ಲಿ ನಮ್ಮೆಲ್ಲರ ರೈತ ಬಂಧುವಾಗಿರುವಂಥವರು ಮತ್ತು ಎಲ್ಲ ರೀತಿಯಿಂದಲೂ ನಮ್ಮ ಒಂದು ವಿಶ್ವಾಸವನ್ನು ಮತ್ತು ಭರವಸೆಯನ್ನು ಮೂಡಿಸೋದ್ರ ಮೂಲಕವಾಗಿ ನಮ್ಮ ಎಲ್ಲರ ಜೀವನ ಸಮಾಧಾನಕರವಾಗಿ ಬೆಳೆಯಲಿ. ಮಳೆ ಕೊರತೆಯಿಂದ ಬೆಳೆಗಳ ಮೇಲೆ ಅದೊಂದು ರೀತಿಯಲ್ಲಿ ದುಷ್ಪರಿಣಾಮ ಆಗಿದೆ ಅಥವಾ ಅನ್ಯಾಯ ಆಗ್ತದೆ. ನೀವು ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಸಭೆಯನ್ನು ಕರೆಸಿ ಹಾಗೆ ಇದೆ. ಅಕ್ಟೋಬರ್ 4ನೇ ತಾರೀಕು ಸನ್ಮಾನ್ಯ ಶಾಸಕರ ಸಲಹೆ ಮೇರೆಗೆ, ಸೂಚನೆಯ ಮೇರೆಗೆ ಒಂದು ಸಭೆಯನ್ನು ಸೇರಲಾಯಿತು. ಅವತ್ತು ಸೇರಿದಾಗ ಸಹಜವಾಗಿಯೇ ಅವತ್ತು ನಡೆದಂತಹ ಎಲ್ಲ ಇಲಾಖೆಗಳಿವೆ. ಕೃಷಿ ಇಲಾಖೆ, ಕಂದಾಯ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಇಲಾಖೆಗಳು ಕೂಡ ಸಮಕ್ಷಮದಲ್ಲಿ ಸೇರಿ ಇದು 6 ವಾರ ಸತತವಾಗಿ ಮಳೆ ಬಂದಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಬೆಳೆಯ ಮೇಲೆ ಈ ದೀರ್ಘಕಾಲದ ತೇವಾಂಶ ಕೊರತೆಯಿಂದ ಇಳುವರಿ ಕುಂಠಿತ ಆಗುವಂತಹದ್ದು 50% ವಾಸ್ತವ ಅನ್ನುವಂತಹ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಶಾಸಕರ ಸಲಹೆ ಮೇರೆಗೆ, ಮಾರ್ಗದರ್ಶನದ ಮೇರೆಗೆ ಜಂಟಿ ಸಮೀಕ್ಷೆಯನ್ನು ಮಾಡಲಾಗಿದೆ. ಜಂಟಿ ಸಮೀಕ್ಷೆಯನ್ನು ಮಾಡಿದಾಗ ಅಸಹಕಾರ ತೋರಿದರು ವಿಮಾ ಕಂಪನಿಯವರು. ಆ ಸಂದರ್ಭದಲ್ಲೂ ಕೂಡ ಜಂಟಿ ಸಮೀಕ್ಷೆಯನ್ನು ಸನ್ಮಾನ್ಯ ಶಾಸಕರ ಮೇರೆಗೆ ಅದನ್ನು ಮಾಡಲಾಯಿತು. ಆಗ ಇಳುವರಿ 50% ಇಳುವರಿ ಕುಂಠಿತ ಆಗಿದೆ ಅನ್ನುವಂತಹ ವರದಿ ಇದೆಯಲ್ಲ, ಅದೇ ಮೂಲ ಆಧಾರ. ಆ ಮೂಲ ಆಧಾರದ ಮೇಲೆ ಅದು ಸನ್ಮಾನ್ಯ ಶಾಸಕರಿಂದ ಆ ರೀತಿಯ ಜಂಟಿ ಸಮೀಕ್ಷೆ ಆಯಿತು. ನಾನು ಯಾಕೆ ಮಾತನಾಡ್ತಾ ಇದ್ದೀನಿ, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಮಧ್ಯಂತರ ಬೆಳೆ ವಿಮೆಯ ಮಧ್ಯಂತರ ಪರಿಹಾರ ಬರಲಿಕ್ಕೆ ಕಾರಣೀಭೂತರಾಗಿರುವಂಥದ್ದು ಸನ್ಮಾನ್ಯ ಶಾಸಕರು. ಅವತ್ತೇನಾದರೂ ಸಭೆ ಸೇರಿ ಜಂಟಿ ಸಮೀಕ್ಷೆಯನ್ನು ಮಾಡದೆ ಹೋಗಿದ್ರೆ ಅದು ಖಂಡಿತವಾಗೂ ಕೂಡ ಮುಂದಿನ ಬೆಳವಣಿಗೆಗೆ ಅವಕಾಶ ಇರಲಿಲ್ಲ. ಅಕ್ಟೋಬರ್ 4ರಿಂದ ನಾವು ಕೂಡ ಸನ್ಮಾನ್ಯ ಶಾಸಕರು ಹತ್ತಾರು ಸಾರಿ ಹೆಚ್ಚು ಕಡಿಮೆ ನಮ್ಮ ತಂಡ ಏನು ಕೇಳಕ್ಕೆ ಬಂದಿದ್ದಾರೆ ಎನ್ನುವಷ್ಟು ಅವ್ರ ಮೇಲೆ ಬೇಸರ ಆಗ್ತಿದ್ರು, ಏನೋ ಗೊತ್ತಿಲ್ಲ. ಬೇಸರ ಅಂತ ಎಂದೂ ಆಗಿಲ್ಲ. ಮುಖದ ಮೇಲೂ ಕೂಡ ಆ ಥರದ ಬೇಸರದ ಛಾಯೆ ನಾನು ಕಂಡೇ ಇಲ್ಲ. ಬಹಳ ಸ್ವಾಗತಾರ್ಹವಾಗಿ, ಬಹಳ ಆತ್ಮೀಯವಾಗಿ, ಗೌರವಿತವಾಗಿಯೇ ನಮ್ಮ ಮನವಿಗಳನ್ನು ಸ್ವೀಕರಿಸಿದ್ರು. ಮತ್ತು ನಿರಂತರವಾಗಿ 5 ತಿಂಗಳ ಇದು ಪಯಣ, ಒಂದು ಸಣ್ಣ ಯಾನ ಅಲ್ಲ ಇದು. 5 ತಿಂಗಳ ಒಂದು ಯಾನ, ಉದ್ದಕ್ಕೂ ಕೂಡ 10 ಸಾರಿ ಸ್ಪಂದಿಸಿರುವಂತಹದ್ದು ಮತ್ತು ಒಂದು ರೀತಿಯಲ್ಲಿ ಫೋನ್ ಮೂಲಕನೇ ಕಮಿಷನರ್ ಹೇಳಿರುವಂತಹದ್ದು, ಸನ್ಮಾನ್ಯ JD ಅವರು ಹೇಳಿರುವಂತಹದ್ದು, ಸನ್ಮಾನ್ಯ DC ಅವರು ಹೇಳಿರುವಂತಹದ್ದು, ಏನಾಗ್ತಾ ಇದೆ ಏನು ಅನ್ನುವಂತಹ ಹಿನ್ನೆಲೆ ಒಳಗಡೆ ಬೆಳವಣಿಗೆಗಳು ಆಗ್ತಾ ಹೋಗಿ ಒಂದು ದೊಡ್ಡ ಗೊಂದಲ ನಮ್ಮ ನಡುವೆ ಬಂತು. ಏನು ಅಂತ ಹೇಳಿದ್ರೆ, ಬೆಳೆ ಕಟಾವು ವರದಿ ಚೆನ್ನಾಗಿ ಬರ್ತಾ ಇದೆ, ಹಾಗಾಗಿ ಮಧ್ಯಂತರ ಪರಿಹಾರಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಆ ಸಂದರ್ಭದಲ್ಲಿ
ರೂವಾರಿಗಳಾಗಿರ್ತಕ್ಕಂಥ ಸಾಮಾನ್ಯ ಶಾಸಕರು ಅವರು ಮೂಲ ಕಾರಣ. ಯಾಕೆಂತಂದರೆ ಸೆಪ್ಟೆಂಬರ್ ಅಂತ್ಯದಲ್ಲಿ ನಮಗೆ ಸುಮಾರು ಸೆಪ್ಟೆಂಬರಲ್ಲಿ 4 ವಾರ, ನಂತರ ಅಕ್ಟೋಬರಲ್ಲಿ 1 ರಿಂದ 2 ವಾರ, ಸುಮಾರು 5 ರಿಂದ 6 ವಾರಗಳವರೆಗೂ ಸಹ ನಮ್ಮಲ್ಲಿ ನಿರಂತರವಾಗಿ ಮಳೆ ಕೊರತೆ ಇದ್ದ ಸಂದರ್ಭದಲ್ಲಿ ಸಾಮಾನ್ಯ ಶಾಸಕರು ಹೇಳಿಕೆ ಸಭೆಯಲ್ಲಿ ಈಗ ನಮ್ಮ ತಾಲೂಕಿನ ಬೆಳೆ ಪರಿಸ್ಥಿತಿ ಚೆನ್ನಾಗಿದೆ, ಇದಕ್ಕೆ ಏನಾದರೂ ಮಾಡಬೇಕು, ನೀವು ಮಧ್ಯಂತರ ಬೆಳೆ ವಿಮೆಯ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ತೆಗೆದುಕೊಳ್ಳಿ ಹೇಳಿಕೆ. ಸೊ ಅದರ ಅನ್ವಯ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿಯೂ ಸಹ ಸಭೆಯನ್ನು ನಡೆಸಿ ಈ ಮಧ್ಯಂತರ ಬೆಳೆ ವಿಮೆ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವವಾದ ಕ್ರಮಗಳನ್ನು ತೆಗೆದುಕೊಂಡಾಗ ನಮಗೆ ಇನ್ಶೂರೆನ್ಸ್ ಕಂಪನಿಯವರ ಕಡೆಯಿಂದ ಭಾಳಷ್ಟು ಅಸಹಕಾರ ಅಂತ ವ್ಯಕ್ತ ಆಗಿರ್ತಕ್ಕಂಥದ್ದು ಸಹ ನಮ್ಮ ಮನವಿಯನ್ನು ಅವರು ಎಷ್ಟು ಒಂದು ಬುದ್ಧಿವಂತಿಕೆಯಿಂದ ಅದನ್ನು ಪರಿಗಣಿಸಲಾಗದೇ ಇರುವ ರೀತಿಯಲ್ಲಿ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ಮಾನ್ಯ ಶಾಸಕರು ವಿಶೇಷ ಕಾಳಜಿಯನ್ನು ವಹಿಸಿ ನಮಗೂ ಸಹ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೂ ಸನ್ಮಾನ್ಯ ಶಾಸಕರಿಗೂ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಿಗೂ ಸಹ ಹಾಗೂ ನಮ್ಮ ಕೃಷಿ ಸಚಿವರೇ ಅವರು ಸಹ ಇಲ್ಲಿ ಹೇಳಿ ನಮ್ಮ ಚಳ್ಳಕೆರೆ ತಾಲೂಕು ಭಾಳಷ್ಟು ಮಳೆ ಬರುತ್ತೆ, ತನ್ಮೂಲಕಗಳು ಸಹ ಬೆಳೆ ವೈಫಲ್ಯಕ್ಕೆ ಈಡಾಗಿರ್ತಕ್ಕಂಥದ್ದು ಇದೆ, ನೀವು ನಮ್ಮ ರೈತರ ನೆರವಿಗೆ ಬರಬೇಕು ಅಂತಕ್ಕಂಥದ್ದು ಸಹ ಹೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಸಹ ಮೇಲಿನ ಹಂತದಲ್ಲಿ ಮತ್ತು ಜಿಲ್ಲಾ ಹಂತದಲ್ಲೂ ಸಹ ಅವರು ಕಟ್ಟುನಿಟ್ಟಿನ ಆದೇಶ ನೀಡಿ ಅದರ ಪ್ರಕಾರ ಕಾರ್ಯಪ್ರವೃತ್ತರಾಗಲಿಕ್ಕೆ ಇವತ್ತು ನಮ್ಮ ತಾಲೂಕಿನ ಚಳ್ಳಕೆರೆ ತಾಲೂಕಿನ ತೊಗರಿಯಲ್ಲಿ ವಿಶೇಷವಾಗಿ ಸುಮಾರು 3,850 ಜನಕ್ಕೆ 3,57,82,82,000 ರೂಪಾಯಿ ಅನುದಾನ ಬರೋದಕ್ಕೆ ಸಂಬಂಧಿತ ಶಾಸಕರ ಪ್ರಯತ್ನನೇ ಕಾರಣ ಅಂತ ಹೇಳೋದಕ್ಕೆ ನಾನು ಅಷ್ಟೇ ಅಲ್ಲದೆ ಮಾನ್ಯ ಶಾಸಕರು ಅವರಿಗೆ ನಿಜವಾಗ್ಲೂ ಸಹ ನಮ್ಮಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಮಳೆ ಕೊರತೆ 15 ದಿನದಿಂದ ಅಧಿವೇಶನ ನಡೀತಾ ಇದೆ. 11 ಗಂಟೆ ಕೊಟ್ಟು ಅಧಿವೇಶನ ಇನ್ನೂ ಕೆಲಸ ಆಗುತ್ತೆ ಅಂತೇಳಿ 12